ಹೇಳಿ. ಸರ್ ಈಗ ಸಿ ಎಂ ಡೆಲ್ಲಿಗೆ ಹೋಗಿ ಬಂದರು. ಹೈಕಮಾಂಡ್ ಏನೋ ನಮಗೆ ಇದು ಮಾಡಿದ ಅನ್ನೋ ಒಂದು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿದ್ದಾರೆ. ಅಲ್ಲ, ಇದು ಕಾಂಗ್ರೆಸ್ನಲ್ಲಿ ಏನು ನಡೀತಿದ್ದವರು ಆಂತರಿಕ ವಿಚಾರ. ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಭಾಳ ಮಹತ್ವ. ಇವತ್ತು ರಾಜ್ಯದ ಆಡಳಿತ ಕಳೆದ ಒಂದೂವರೆ ತಿಂಗಳಿನಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸೋ ಸಲುವಾಗಿ ಪ್ರತಿ ಸಭೆಗಳು, ಪಕ್ಷದ ಆಂತರಿಕ ಸಭೆಗಳೆಲ್ಲ ಮಾಡೋದ್ರಲ್ಲಿ ತೊಡಗಿದ್ದಾರೆ. ರಾಜ್ಯ ಜನತೆ ಈ ಸರ್ಕಾರವನ್ನು ಒಂದು ಸುಶಿಕ್ಷಿತವಾದ, ಸುರಕ್ಷಿತವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಪರವಾದಂಥ ಆಡಳಿತ ಮಾಡೋದಕ್ಕೆ ಇವ್ರಿಗೆ ಆಯ್ಕೆ ಮಾಡಿದ್ದೇವೆ. ಇವತ್ತು ಒಂದು ಕಡೆ ಹಣಕಾಸು ಸಂಪೂರ್ಣವಾಗಿ ಖಾಲಿಯಾಗಿದೆ, ಇನ್ನೊಂದು ಕಡೆ ಬರಗಾಲ ಬಂದರೂ ಕೂಡ ಸರಿಯಾದಂಥ ಪರಿಹಾರ ಕೊಡಲಿಲ್ಲ. ರೈತರು ಈಗಲೂ ಕೂಡ ಕಂಗಾಲಾಗಿದ್ದಾರೆ. ಎರಡನೇದಾಗಿ ಈಗ ಅತಿವೃಷ್ಟಿಯಾಗಿದೆ, ಹಲವಾರು ಮನೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಇವತ್ತುವರೆಗೂ ಕೂಡ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಹಲವಾರು ಜನರು ಬಿಟ್ಟು ಹೋಗಿದ್ದಾರೆ. ಹಲವಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ DC ಲೆವೆಲ್ ಅಲ್ಲೆಲ್ಲ. ಆದರೂ ಕೂಡ ಇವ್ರು ಯಾವುದೂ ಲಕ್ಷ್ಯ ಕೊಡ್ತಾ ಇಲ್ಲ. ಮುಳುಗಡೆ ಆದಂಥ ಪ್ರದೇಶಗಳಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಬಿಟ್ಟರೆ ಏನೂ ಮಾಡಿಲ್ಲ. ಸಂಕಷ್ಟದಲ್ಲಿರುವಂಥ ಜನರಿಗೆ ಧಾವಿಸುವಂಥದ್ದು ಒಂದು ಸರ್ಕಾರದ ಜೀವಂತಿಕೆಯ ಲಕ್ಷಣ. ಆದರೆ ಇವತ್ತು ಇವರು ನಡ್ಕೊಂಡಿರುವಂಥ ತಾತ್ಸರ್ಯ ಮನೋಭಾವನ ನೋಡಿದಾಗ ಯಾವುದೇ ರೀತಿಯ ಜನರಿಗೆ ಸ್ಪಂದನೆ ಮಾಡದಿರುವಂಥ ಒಂದು ಸರ್ಕಾರ ಆಗಿದೆ. ಇಂಥ ಸರ್ಕಾರ ಬೇಕೇ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕ ಜನತೆ ಕೇಳ್ತಾ ಇದೆ. ಹೈಕಮಾಂಡ್ ಶ್ರೀರಕ್ಷೆ ಎಲ್ಲಿವರೆಗೆ? ಹೈಕಮಾಂಡ್ ಶ್ರೀರಕ್ಷೆ ಎಲ್ಲಿವರೆಗೆ? ಅಲ್ಲ, ಅದು ಹೈಕಮಾಂಡು ಎಲ್ಲಿವರೆಗೂ ಶ್ರೀರಕ್ಷೆ ಎಲ್ಲಿವರೆಗೂ ಇಲ್ಲ ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟು ವಿಚಾರ. ನಮಗೆ ಆಂತರಿಕವಾಗಿ ಏನಾಗಿದೆ ಗೊತ್ತಿಲ್ಲ. ಒಂದು ವರದಿಯಲ್ಲಿ ರಕ್ಷೆ ಇದೆ ಅಂತಾರೆ, ಇನ್ನೊಂದು ವರದಿಯಲ್ಲಿ ನಾವು ಪ್ರಾದೇಶಿಕ ಪಕ್ಷದ ಥರ ನಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಯಾವುದು ಸತ್ಯ ನಮಗೆ ಗೊತ್ತಿಲ್ಲ. ಅದು ಯಾರು ಹೇಳಿಲ್ಲ. ರಾಜ್ಯಪಾಲರ ವಿರುದ್ಧ ದೂರನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಿಗೆ. ಯಾರು ರಾಜ್ಯಪಾಲರ ವಿರುದ್ಧ ದೂರು ಕೊಡಲಿಕ್ಕೆ CM ಎಲ್ಲ ತಯಾರು ಮಾಡ್ಕೊತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ಎಲ್ಲ ವೈಖರಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ನಾನು ಒಂದೇ ಒಂದು ಪ್ರಶ್ನೆ, ಹನ್ಸ್ರಾಜ್ ಭರದ್ವಾಜ್ ಅತ್ಯಂತ ರಾಜಕಾರಣಿಯ ಒಬ್ಬ ಗವರ್ನರ್. ರಾಜಕಾರಣ ಬಿಟ್ಟರೆ ಏನೂ ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಂಗೆ ನಡ್ಕೊತು? ಅವತ್ತು ರಾಜ್ಯಪಾಲರ ಭಾಷೆ, ರಾಜ್ಯಪಾಲರ ನಿರ್ಧಾರ ಎಲ್ಲವೂ ಕೂಡ ಇವರು ಬೇಕಾಗಿತ್ತು. ಯಾಕಂದರೆ ವಿರೋಧ ಪಕ್ಷದಲ್ಲಿದ್ದರು. ಈಗ ಅದೇ ಪರಿಸ್ಥಿತಿ ಅವರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾಡುವಂಥದ್ದು ಎಷ್ಟು ನೈತಿಕ ಪ್ರಶ್ನೆ? ಇದು ಸಂವಿಧಾನ, ರಾಜ್ಯಾಂಗದ ಪ್ರಶ್ನೆ ಇದೆ. ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು. ಹೀಗಾಗಿ ಆ ಸ್ಥಾನ ಭಾಳ ಮುಖ್ಯವಾಗಿರುವಂಥದ್ದು ಸಂವಿಧಾನದಲ್ಲಿ. ಅದಕ್ಕೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ. ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ, ಸರ್ಕಾರ ಕೂಡ ಗೌರವ ಸಿಗ್ತದೆ. ಇಲ್ಲದೇ ಇದ್ದರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗೇನು ಲಾಭ ಆಗೋದು? ಸರ್, ಈಗ ಅಹಿಂದ ಸಂಘಟನೆಯವರು ರಾಜಭವನ್ ಚಲೋ ಹೋರಾಟ ಮಾಡಿಕೊಂಡಿದ್ದಾರೆ. ಅಲ್ಲ, ಇದೆಲ್ಲ ಕಾಂಗ್ರೆಸ್ ಪ್ರೇರಿತ ಅಷ್ಟೇ. ಸರ್, ಈಗ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಮೊನ್ನೆ ಚಿಗ್ಗಾವಿ ಸವಣೂರು ಜನ ಮೊನ್ನೆ ಇಲ್ಲ, ನೀವು ತಪ್ಪು ವರದಿ ಮಾಡಿದ್ದೀರಿ. ಅಲ್ಲಿ ಭಾಳಷ್ಟು ಲೀಡರ್ಸು ಮೊದಲಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠಾವಂತರಿದ್ದಾರೆ, ಯಾರು ಕಷ್ಟದಲ್ಲಿ ಪಕ್ಷನ ಕಟ್ಟಿದ್ದಾರೆ, ಅವ್ರು ಕೊಡಬೇಕು ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಜೋಶಿಯವರು ಮಾತಾಡಿದ್ದನ್ನು ನಮ್ಮ ಕಾರ್ಯಕರ್ತರು ಅಂತ ಹೇಳಿದಿರಿ. ನಮ್ಮ ಕಾರ್ಯಕರ್ತರು ಯಾರೂ ಕೂಡ ನನ್ನ ಮಗನಿಗೆ ಕೊಡುವಂತಿಲ್ಲ. ಮತ್ತು ನಾನು ಈಗಾಗಲೇ ಹೇಳಿದ್ದೇನೆ, ನನ್ನ ಮಗನ ಸ್ಪರ್ಧೆ ಮಾಡುವಂಥ ವಿಚಾರ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದೆ. ಎಷ್ಟೊತ್ತು ಹೇಳ್ಬೇಕು ಹೇಳಿ. ಸರ್, ಈಗ CM ಡೆಲ್ಲಿಗೆ ಹೋಗಿ ಬಂದರು. ಹೈಕಮಾಂಡ್ ಏನೋ ನಮಗೆ ಇದು ಮಾಡಿದ ಅನ್ನೋ ಒಂದು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿದ್ದಾರೆ. ಅಲ್ಲ, ಇದು ಕಾಂಗ್ರೆಸ್ನಲ್ಲಿ ಏನು ನಡೀತಿದ್ದವರು ಆಂತರಿಕ ವಿಚಾರ. ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಭಾಳ ಮಹತ್ವ.
ಇವತ್ತು ರಾಜ್ಯದ ಆಡಳಿತ ಕಳೆದ ಒಂದೂವರೆ ತಿಂಗಳಿನಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸೋ ಸಲುವಾಗಿ ಪ್ರತಿ ಸಭೆಗಳು, ಪಕ್ಷದ ಆಂತರಿಕ ಸಭೆಗಳೆಲ್ಲ ಮಾಡೋದ್ರಲ್ಲಿ ತೊಡಗಿದ್ದಾರೆ. ರಾಜ್ಯ ಜನತೆ ಈ ಸರ್ಕಾರವನ್ನು ಒಂದು ಸುಶಿಕ್ಷಿತವಾದ, ಸುರಕ್ಷಿತವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಪರವಾದಂಥ ಆಡಳಿತ ಮಾಡೋದಕ್ಕೆ ಇವ್ರಿಗೆ ಆಯ್ಕೆ ಮಾಡಿದ್ದೇವೆ. ಇವತ್ತು ಒಂದು ಕಡೆ ಹಣಕಾಸು ಸಂಪೂರ್ಣವಾಗಿ ಖಾಲಿಯಾಗಿದೆ, ಇನ್ನೊಂದು ಕಡೆ ಬರಗಾಲ ಬಂದರೂ ಕೂಡ ಸರಿಯಾದಂಥ ಪರಿಹಾರ ಕೊಡಲಿಲ್ಲ. ರೈತರು ಈಗಲೂ ಕೂಡ ಕಂಗಾಲಾಗಿದ್ದಾರೆ. ಎರಡನೇದಾಗಿ ಈಗ ಅತಿವೃಷ್ಟಿಯಾಗಿದೆ, ಹಲವಾರು ಮನೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಇವತ್ತುವರೆಗೂ ಕೂಡ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಹಲವಾರು ಜನರು ಬಿಟ್ಟು ಹೋಗಿದ್ದಾರೆ, ಹಲವಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ DC ಲೆವೆಲ್ ಅಲ್ಲೆಲ್ಲ. ಆದರೂ ಕೂಡ ಇವ್ರು ಯಾವುದೂ ಲಕ್ಷ್ಯ ಕೊಡ್ತಾ ಇಲ್ಲ. ಮುಳುಗಡೆ ಆದಂಥ ಪ್ರದೇಶಗಳಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಬಿಟ್ಟರೆ ಏನೂ ಮಾಡಿಲ್ಲ. ಸಂಕಷ್ಟದಲ್ಲಿರುವಂಥ ಜನರಿಗೆ ಧಾವಿಸುವಂಥದ್ದು ಒಂದು ಸರ್ಕಾರದ ಜೀವಂತಿಕೆಯ ಲಕ್ಷಣ. ಆದರೆ ಇವತ್ತು ಇವರು ನಡ್ಕೊಂಡಿರುವಂಥ ತಾತ್ಸರ್ಯ ಮನೋಭಾವವನ್ನು ನೋಡಿದಾಗ ಯಾವುದೇ ರೀತಿಯ ಜನರಿಗೆ ಸ್ಪಂದನೆ ಮಾಡದಿರುವಂಥ ಒಂದು ಸರ್ಕಾರ ಆಗಿದೆ. ಇಂಥ ಸರ್ಕಾರ ಬೇಕೇ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕ ಜನತೆ ಕೇಳ್ತಾ ಇದೆ. ಹೈಕಮಾಂಡ್ ಶ್ರೀರಕ್ಷೆ ಎಲ್ಲಿವರೆಗೆ? ಹೈಕಮಾಂಡ್ ಶ್ರೀರಕ್ಷೆ ಎಲ್ಲಿವರೆಗೆ? ಅಲ್ಲ, ಅದು ಹೈಕಮಾಂಡು ಎಲ್ಲಿವರೆಗೂ ಶ್ರೀರಕ್ಷೆ ಎಲ್ಲಿವರೆಗೂ ಇಲ್ಲ ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟು ವಿಚಾರ. ನಮಗೆ ಆಂತರಿಕವಾಗಿ ಏನಾಗಿದೆ ಗೊತ್ತಿಲ್ಲ. ಒಂದು ವರದಿಯಲ್ಲಿ ರಕ್ಷೆ ಇದೆ ಅಂತಾರೆ, ಇನ್ನೊಂದು ವರದಿಯಲ್ಲಿ ನಾವು ಪ್ರಾದೇಶಿಕ ಪಕ್ಷದ ಥರ ನಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಯಾವುದು ಸತ್ಯ ನಮಗೆ ಗೊತ್ತಿಲ್ಲ. ಅದು ಯಾರು ಹೇಳಿಲ್ಲ. ರಾಜ್ಯಪಾಲರ ವಿರುದ್ಧ ದೂರನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಆಸ್ಪತ್ರೆಗಳಿಗೆ. ಯಾರು ರಾಜ್ಯಪಾಲರ ವಿರುದ್ಧ ದೂರು ಕೊಡಲಿಕ್ಕೆ CM ಎಲ್ಲ ತಯಾರು ಮಾಡ್ಕೋತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ಎಲ್ಲ ವೈಖರಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ನಾನು ಒಂದೇ ಒಂದು ಪ್ರಶ್ನೆ, ಹನ್ಸ್ರಾಜ್ ಭರದ್ವಾಜ್ ಅತ್ಯಂತ ರಾಜಕಾರಣಿಯ ಒಬ್ಬ ಗವರ್ನರ್. ರಾಜಕಾರಣ ಬಿಟ್ಟರೆ ಏನೂ ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಂಗೆ ನಡ್ಕೊತು? ಅವತ್ತು ರಾಜ್ಯಪಾಲರ ಭಾಷೆ, ರಾಜ್ಯಪಾಲರ ನಿರ್ಧಾರ ಎಲ್ಲವೂ ಕೂಡ ಇವರು ಬೇಕಾಗಿತ್ತು. ಯಾಕಂದರೆ ವಿರೋಧ ಪಕ್ಷದಲ್ಲಿದ್ದರು. ಈಗ ಅದೇ ಪರಿಸ್ಥಿತಿ ಅವರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾಡುವಂಥದ್ದು ಎಷ್ಟು ನೈತಿಕ ಪ್ರಶ್ನೆ? ಇದು ಸಂವಿಧಾನ, ರಾಜ್ಯಾಂಗದ ಪ್ರಶ್ನೆ ಇದೆ. ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು. ಹೀಗಾಗಿ ಆ ಸ್ಥಾನ ಭಾಳ ಮುಖ್ಯವಾಗಿರುವಂಥದ್ದು ಸಂವಿಧಾನದಲ್ಲಿ. ಅದಕ್ಕೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ. ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ, ಸರ್ಕಾರ ಕೂಡ ಗೌರವ ಸಿಗ್ತದೆ. ಇಲ್ಲದೇ ಇದ್ದರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗೇನು ಲಾಭ ಆಗೋದು. ಸರ್, ಈಗ ಹಿಂದೆ ಸಂಘಟನೆಯವರು ರಾಜಭವನ್ ಚಲೋ ಹೋರಾಟ ನಡೆಸ್ಕೊಂಡಿದ್ದಾರೆ. ಅಲ್ಲ, ಇದೆಲ್ಲ ಕಾಂಗ್ರೆಸ್ ಪ್ರೇರಿತ ಅಷ್ಟೇ. ಸರ್, ಈಗ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಮೊನ್ನೆ ಚಿಗ್ಗಾವಿ ಸವಣೂರು ಜನ ಮೊನ್ನೆ ಇಲ್ಲ, ನೀವು ತಪ್ಪು ವರದಿ ಮಾಡಿದ್ದೀರಿ. ಅಲ್ಲಿ ಭಾಳಷ್ಟು ಲೀಡರ್ಸು ಮೊದಲಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠಾವಂತರಿದ್ದಾರೆ, ಯಾರು ಕಷ್ಟದಲ್ಲಿ ಪಕ್ಷನ ಕಟ್ಟಿದ್ದಾರೆ, ಅವ್ರು ಕೊಡಬೇಕು ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಜೋಶಿಯವರು ಮಾತಾಡಿದ್ದನ್ನು ನಮ್ಮ ಕಾರ್ಯಕರ್ತರು ಅಂತ ಹೇಳಿದಿರಿ. ನಮ್ಮ ಕಾರ್ಯಕರ್ತರು ಯಾರೂ ಕೂಡ ನನ್ನ ಮಗನಿಗೆ ಕೊಡುವಂತಿಲ್ಲ. ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ, ನನ್ನ ಮಗನ ಸ್ಪರ್ಧೆ ಮಾಡುವಂಥ ವಿಚಾರ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಎಷ್ಟು ಹೇಳ್ಬೇಕು?